ಕರೋನಾ ವೈರಸ್ ಕೋವಿಡ್-19 ಒಂದು ಹಿನ್ನೆಲೆಯಲ್ಲಿ 2020-21ನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳು ಅಂದರೆ ಶಾಲೆಗಳು ಇನ್ನೂ ಆರಂಭವಾಗಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಮಕ್ಕಳು ಒಂದು ಕಲಿಕಾ ವಾಹಿನಿಯಲ್ಲಿ ಮುಂದುವರಿಯಲು ವಿದ್ಯಾಗಮ ಎಂಬ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಈಗಾಗಲೇ ಅನುಷ್ಠಾನವನ್ನು ಮಾಡಿದೆ. ಈ ಒಂದು ನಿಟ್ಟಿನಲ್ಲಿ ಮಕ್ಕಳು ಮನೆಯಲ್ಲಿ ಕಲಿಕೆಯಲ್ಲಿ ಪಾಲ್ಗೊಳ್ಳಲು ಟೆಕ್ಸ್ಟ್ ಬುಕ್ ಪಠ್ಯಪುಸ್ತಕಗಳನ್ನು ಇನ್ ಟೈಮ್ ಆಗಿ ಮಕ್ಕಳಿಗೆ ತಲುಪಿಸುವಂಥ ಜವಾಬ್ದಾರಿ ಮತ್ತು ಕಾರ್ಯವನ್ನು ಕೂಡ ಈಗಾಗಲೇ ಇಲಾಖೆ ಮಾಡಿದೆ. ಆದಮೇಲೆ ಈ ಒಂದು ಮಕ್ಕಳಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿರುವಂತಹ ಈ ಪಠ್ಯಪುಸ್ತಕದ ಮಾಹಿತಿಯನ್ನು ನಾವು SATSನಲ್ಲಿ ಯಾವ ರೀತಿ ಎಂಟ್ರಿ ಮಾಡಬೇಕು ಎಂಬುದರ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ಇತ್ತೀಚಿನ ಒಂದು ವರದಿಗಳನ್ನು ಗಮನಿಸಿದಾಗ ಬಹುತೇಕ ಶಾಲೆಗಳು ಈ ಒಂದು ಮಾಹಿತಿಯನ್ನು ಇಲ್ಲಿ ಎಂಟ್ರಿ ಮಾಡಿರುವುದಿಲ್ಲ ಎಂಬ ಒಂದು ಅಂಶವನ್ನು ಹೈಲೈಟ್ ಮಾಡಿರುವಂಥದ್ದು ಗಮನಕ್ಕೆ ಬಂದಿದೆ. ಸೊ ಆದಮೇಲೆ ಮೊಟ್ಟ ಮೊದಲನೇದಾಗಿ ನಮ್ಮ ಒಂದು SATS ವೆಬ್ಸೈಟ್ನಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಆದಾಗ ಲೆಫ್ಟ್ ಸೈಡ್ ಒಂದು ಆಪ್ಷನ್ ಇದೆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ. ಸೊ ನಾವು ಇಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಎಂಬ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಬೇರೆ ಎಲ್ಲ ಮಾಹಿತಿ ಬರುತ್ತೆ. ಇಲ್ಲಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಇದೆ, ಅಡಿಷನಲ್ ಟೆಕ್ಸ್ಟ್ ಬುಕ್ ಇಂಡೆಂಟ್ ಬೇಕಾಗಿದ್ದರೆ ಟೆಕ್ಸ್ಟ್ ಬುಕ್ ಸ್ಟಾಕ್ ಮಾನಿಟರಿಂಗ್ ರಿಪೋರ್ಟ್ ಬರುತ್ತೆ, ಟೆಕ್ಸ್ಟ್ ಬುಕ್ ಸ್ಕೂಲ್ ಇಂಡೆಂಟ್ ರಿಪೋರ್ಟ್ ಇದೆ, ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಬರುತ್ತೆ. ಇಲ್ಲಿ ನೆಕ್ಸ್ಟ್ ನಾವು ಈ ಒಂದು ಆಪ್ಷನ್ ಮೇಲೆ ವರ್ಕನ್ನು ಮಾಡ್ತೀವಿ. ಇದನ್ನು ಹೊರತುಪಡಿಸಿ ನಮಗೆ ರಿಸೀವ್ ಡೆಲಿವರಿ ಚಲನ್ ಸಿಗುತ್ತೆ, ಕನ್ಸಾಲಿಡೇಟ್ ಸ್ಟೂಡೆಂಟ್ ಡಿಸ್ಟ್ರಿಬ್ಯೂಷನ್ ರಿಪೋರ್ಟ್, ಪೇಮೆಂಟ್ ಫಾರ್ ಟೆಕ್ಸ್ಟ್ ಬುಕ್ ಇಂಡೆಂಟ್, ಟೆಕ್ಸ್ಟ್ ಬುಕ್ ರಿಟರ್ನ್ ಟು ದ ಬ್ಲಾಕ್. ಸೊ ಇಷ್ಟೊಂದು ಇದೆ. ಈಗ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಎಂಬ ಆಪ್ಷನ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಈ ರೀತಿ ಕ್ಲಿಕ್ ಮಾಡಿದಾಗ ಮತ್ತೆ ನಮಗೆ 3 ಆಪ್ಷನ್ ಬರುವಂಥದ್ದು. ಒಂದು ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್, ಫಸ್ಟಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅದಾದ ನಂತರ ಕನ್ಸಾಲಿಡೇಟ್ ಸ್ಟೂಡೆಂಟ್ ಡಿಸ್ಟ್ರಿಬ್ಯೂಷನ್ ರಿಪೋರ್ಟ್ ಬರುತ್ತೆ ನಮಗೆ. ಅದಾದಮೇಲೆ ಟೆಕ್ಸ್ಟ್ ಬುಕ್ ಡಿಟೇಲ್ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ರಿಪೋರ್ಟ್ ಅಂತ ಸಿಗುತ್ತೆ. ಸೊ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ದ ಟೆಕ್ಸ್ಟ್ ಬುಕ್ಸ್ ಟು ಸ್ಟೂಡೆಂಟ್. ಸೊ ಈ ಒಂದು ಆಪ್ಷನ್ಸ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡ್ತೀವಿ. ಈ ರೀತಿ ಕ್ಲಿಕ್ ಮಾಡಿದಾಗ ಮತ್ತೊಂದು ಸ್ಕ್ರೀನ್ ನಮಗೆ ಓಪನ್ ಆಗ್ತದೆ, ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಸ್ಟೂಡೆಂಟ್ಸ್ ಅಂತ. ಇಲ್ಲಿ ಏನೆಲ್ಲ ಮಾಹಿತಿ ಇದೆ, ಒಂದು ಅಕಾಡೆಮಿಕ್ ಇಯರ್ ಇದೆ 2020-21, ಎರಡನೇದು ಕ್ಲಾಸನ್ನು ಸೆಲೆಕ್ಟ್ ಮಾಡಬೇಕು. ನಾನು ಆ್ಯಸ್ ಎ ಎಕ್ಸಾಂಪಲ್ 9th ಕ್ಲಾಸನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಮುಂದೆ ಮೀಡಿಯಮ್, ಸೊ ಮೀಡಿಯಮ್ ಅಂದಾಗ ಕನ್ನಡ ಮೀಡಿಯಮ್ ನಾನು ಸೆಲೆಕ್ಟ್ ಮಾಡಿದ್ದೀನಿ. ನಿಮ್ಮ ಶಾಲೆ ಯಾವ ಮೀಡಿಯಮ್ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಸೊ ಇಷ್ಟೊಂದು ನೀವು ಸೆಲೆಕ್ಟ್ ಮಾಡಿದ ನಂತರ ಈಗ ಟೆಕ್ಸ್ಟ್ ಬುಕ್ ಒಂದು ಇದೆ, ನೀವು ಅಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಒಂದು ಪಠ್ಯಪುಸ್ತಕಗಳ ಪಟ್ಟಿ ಬರ್ತದೆ. ಎಕ್ಸಾಂಪಲ್ ಇಂಗ್ಲೀಷ್ ವರ್ಕ್ ಬುಕ್ 1, ಇಂಗ್ಲೀಷ್ ವರ್ಕ್ ಬುಕ್ 2, ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್, ಹಿಂದಿ ಥರ್ಡ್ ಲ್ಯಾಂಗ್ವೇಜ್, ಕನ್ನಡ ಮ್ಯಾಥ್ಸ್ ವರ್ಕ್ ಬುಕ್ 1, ಕನ್ನಡ ಮ್ಯಾಥ್ಸ್ ವರ್ಕ್ ಬುಕ್ 2, ಈ ರೀತಿ ಪಟ್ಟಿಗಳು ಬರುವಂಥದ್ದು. ಸೊ ನಾವು ನಮ್ಮ ಶಾಲೆಗೆ ಈಗ ಪ್ರಥಮವಾಗಿ ಇಂಗ್ಲೀಷ್ ವರ್ಕ್ ಬುಕ್ 1 ಸಪ್ಲೈ ಆಗಿತ್ತು, ನೀವು ಡಿಸ್ಟ್ರಿಬ್ಯೂಟ್ ಮಾಡಿದರೆ ನೀವು ಅದನ್ನು ಸೆಲೆಕ್ಟ್ ಮಾಡಬೇಕು. ನಾನು ಇಲ್ಲಿ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ಕನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಈ ರೀತಿ ನೀವು ಸೆಲೆಕ್ಟನ್ನು ಮಾಡಿ ಸರ್ಚನ್ನು ಕೊಡಬೇಕು. ಈ ರೀತಿ ನೀವು ಸರ್ಚನ್ನು ಕೊಟ್ಟಾಗ 2020-21ನೇ ಸಾಲಿನ 9ನೇ ತರಗತಿಯ ಕನ್ನಡ ಮಾಧ್ಯಮ ಮಕ್ಕಳು ಓದುತ್ತಿರುವಂತಹ ಆ್ಯಸ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಇಂಗ್ಲೀಷನ್ನು ಆಯ್ಕೆ ಮಾಡಿಕೊಂಡಿರುವಂತಹ ಮಕ್ಕಳ ಪಟ್ಟಿ ಇಲ್ಲಿ ಬರುವಂಥದ್ದು ಇದೆ. ಸೊ ಇಲ್ಲಿ ಮಕ್ಕಳ ಪಟ್ಟಿಯನ್ನು ನಾವು ನೋಡ್ತೀವಿ. ಇಲ್ಲಿ ಇನ್ನೇನಿದೆ ಅಂದರೆ ಏನೆಲ್ಲ ಕಾಲಮ್ಸ್ ಇದೆ ನಾವು ಗಮನಿಸೋಣ. ಒಂದು SATS ನಂಬರ್ ಇದೆ, ಸ್ಟೂಡೆಂಟ್ ನೇಮ್ ಇದೆ, ಎಲಿಜಿಬಿಲಿಟಿ ಇದೆ ಹಾಗೂ ಸೆಲೆಕ್ಟ್ ಮಾಡುವಂಥದ್ದು. ಸೊ ಇಲ್ಲೇನು ಮಾಡಬೇಕಂದ್ರೆ ಎಲಿಜಿಬಿಲಿಟಿ ಅಂದಾಗ ಇಲ್ಲಿ ಸೇಲ್ ಫ್ರೀ ಇದೆ, ಸೇಲ್ ಇದೆ ಮತ್ತು RTA ಸ್ಟೂಡೆಂಟ್ 3 ಆಪ್ಷನ್ ಬರುತ್ತೆ. ಸೊ ಆ ಸದರಿ ಮಗು ಫ್ರೀ ಡಿಸ್ಟ್ರಿಬ್ಯೂಷನ್ ಅಡಿಯಲ್ಲಿ ಬರುತ್ತಾ ಅಥವಾ ಸೇಲ್ ಆರ್ RT ಇದನ್ನು ನೀವು ಗಮನಿಸಿ ಸೆಲೆಕ್ಟ್ ಮಾಡಬೇಕು. ಈ ರೀತಿ ನೀವು ಸೆಲೆಕ್ಟನ್ನು ಮಾಡಿದ ಮೇಲೆ ಮುಂದಿನ ಕಾಲಮ್ ಸೆಲೆಕ್ಟ್ ಅಂತಿದೆ. ನೀವು ಸೆಲೆಕ್ಟ್ ಆಲ್ ಅಂತ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು, ಅದರ್ವೈಸ್ ನೀವು ಇಂಡಿವಿಜುವಲ್ ಸೆಲೆಕ್ಟನ್ನು ಕೂಡ ನೀವು ಮಾಡ್ಬೋದು. ಇದಾದ ನಂತರ ನೀವು ಫೈನಲ್ ಕೆಳಗಡೆ ಒಂದು ಸಬ್ಮಿಟ್ ಎಂಬ ಬಟನ್ ಇದೆ. ಈ ಒಂದು ಸಬ್ಮಿಟ್ ಎಂಬ ಬಟನ್ಗೆ ನೀವು ಪ್ರೆಸ್ಸನ್ನು ಮಾಡುವುದರ ಮುಖಾಂತರ ನೀವು ಈ ಒಂದು ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಇನ್ಫಾರ್ಮೇಷನ್ ಅಂದರೆ ಈಗ ನಾವು ಮಾಡಿರುವಂಥದ್ದು ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ 9th ಸ್ಟ್ಯಾಂಡರ್ಡ್ಗೆ. ಸೊ 9th ಸ್ಟ್ಯಾಂಡರ್ಡ್ಗೆ ಮತ್ಯಾವ ಬುಕ್ಕನ್ನು ನೀವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಿ ಒಂದೊಂದನ್ನು ನೀವು ಸೆಲೆಕ್ಟ್ ಮಾಡ್ತಾ ಏನು ಮಾಡಬೇಕು, ನೀವು ಇಲ್ಲಿ ಡಿಸ್ಟ್ರಿಬ್ಯೂಟನ್ನು ನೀವು ಇಲ್ಲಿ ಮಾಡಬೇಕು. ಸೊ ಈ ಒಂದು ಕಾರ್ಯವನ್ನು ಅತ್ಯಂತ ಸುಲಭವಾಗಿ ನಿಮ್ಮ ಒಂದು ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಮುಖಾಂತರ ನಿರ್ವಹಣೆ ಮಾಡ್ಬೋದು. ಒಂದು ಬಾರಿ ಎಲ್ಲ ಒಂದು ತರಗತಿಯ ಎಲ್ಲ ಟೆಕ್ಸ್ಟ್ ಬುಕ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ ನಂತರ ನೀವೇನು ಮಾಡ್ಬೋದು ಅಂದರೆ ಮತ್ತೆ ನೀವು ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ರಿಪೋರ್ಟ್ಗಳನ್ನು ನೀವು ತಗೋಬೋದು. ಅದಕ್ಕೆ ನೀವು ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ಗೆ ಹೋದಾಗ ಈಗ ನೀವು 2ನೇ ಕಾಲಮನ್ನು ನೀವು ಬಳಸ್ಕೋಬಹುದು. 2ನೇ ಕಾಲಮ್ ಏನಿದೆ ಕನ್ಸಾಲಿಡೇಟ್ ಸ್ಟೂಡೆಂಟ್ ಡಿಸ್ಟ್ರಿಬ್ಯೂಷನ್ ರಿಪೋರ್ಟ್ ಸಿಗ್ತದೆ. ಇದನ್ನು ಪ್ರಿಂಟ್ಔಟನ್ನು ತೆಗೆದುಕೊಂಡು ದಾಖಲೆಯನ್ನಾಗಿ ಇರಿಸಬಹುದು. ಧನ್ಯವಾದಗಳು.